Watch full episodes on Jio Hotstar. ಇನ್ಸ್ಪೆಕ್ಟರ್ ಚಿಂಗಮ್, ಇದೇನಾ ನೀವು ಮಾಡಿದ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್? ನಮ್ಮ ಇನ್ವಿಸಿಬಲ್ ಫ್ಲೈಟ್ ನ ರಕ್ಷಣೆ ಮಾಡಬೇಕಾಗಿದ್ದು ನಿಮ್ ಕರ್ತವ್ಯ ಆಗಿತ್ತು. ನಿಮ್ದು ಏನ್ ಮಾಡಿದ್ರಿ ನೀವು? ಸುಮ್ನೆ ಕೈ ಕಟ್ಕೊಂಡು ನೋಡ್ತಾ ಇದ್ರಿ. ಆ ಜನಗಳು ನಿಮ್ ಕಣ್ಣು ಮುಂದೆನೆ ಫ್ಲೈಟ್ ನ ಎಸ್ಕೇಪ್ ಮಾಡ್ಕೊಂಡು ಹೋದ್ರು. ಏನಾದ್ರೂ ಆ ಫ್ಲೈಟ್ ಸಿಗ್ಲಿಲ್ಲ ಅಂದ್ರೆ ನಾನು ನಿಮ್ಮನ್ನ ನೌಕರಿಲೇ ಇಡ್ಲಿಕ್ ಬಿಡೋದಿಲ್ಲ, ನಿಮ್ಮನ್ನ ಜೈಲಿಗೆ ಕಳಿಸ್ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಏನಕ್ಕೆ ಏನು ಹೇಳ್ತಾ ಇಲ್ಲ ನೀವು? ಏನಾದ್ರೂ ಮಾತಾಡಿ. ಎಲ್ಲೋದ್ರು ಇವರು? ಎದುರ್ಕೊಂಡು ಓಡೋಗ್ಲಿಲ್ಲ ತಾನೆ? ಏರ್ ಮಾರ್ಷಲ್ ಸರ್, ನಮ್ಗೊಂದ್ ಸ್ವಲ್ಪ ಅವಕಾಶ ಕೊಟ್ಬಿಡಿ ಸರ್. ನಾವು ಪ್ಲೇನ್ ಎಲ್ಲಾದ್ರೂ ಹುಡ್ಕೊಂಬಂತ ತೋರಿಸ್ಬಿಡ್ತೀವಿ ಸರ್. ಇದು ಫುರ್ಫುರಿ ನಗರದ ಮರ್ಯಾದೆ ಪ್ರಶ್ನೆ ಸರ್. ಅದನ್ನ ಕೆಡಿಸ್ಕೊಳ್ಳಕ್ಕೆ ನಾವು ಖಂಡಿತ ಅವಕಾಶ ಕೊಡೋದಿಲ್ಲ ಸರ್. ಎಸ್ ಸರ್. ಎಸ್ ಸರ್, ನಾವು ಮಾತು ಕೊಡ್ತೀವಿ ಸರ್. ಓಕೆ ಮೊಟ್ಟು ಪತ್ಲು, ನೀವಿಬ್ರು ಹೇಳ್ತಾ ಇದ್ದೀರಾ ಅಂತೇಳಿ ನಾನು ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀನಿ. ಆ ಚಿಂಗಮ್ಗೆ ಹೇಳಿ ಬಚ್ಚಿಟ್ಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ ಅಂತ. ನಾನು ಅವ್ರ ನೌಕರಿಯಿಂದ ತೆಗಿತೀನಿ. ಅಯ್ಯಪ್ಪ ಬೋಟು ಪತ್ಲು, ನನಗೆ ಬಚಾವ್ ಮಾಡಿ, ನನ್ನ ಕೆಲಸ ಹೋಗ್ಬಿಡುತ್ತೆ. ನಾನು ಜೈಲಲ್ಲಿ ಇರ್ಬೇಕಾಗುತ್ತೆ. ಚಿಂಗಮ್ ಸರ್, ನೀವೇನು ಚಿಂತೆ ಮಾಡಬೇಡಿ ಸರ್, ನಾವು ನಿಮ್ ಜೊತೆ ಇರ್ತೀವಿ ಸರ್. ನಾವು ಪ್ಲೇನ್ ನ ಹುಡುಕ್ತೀವಿ ಸರ್. ಹಾ ಚಿಂಗಮ್ ಸರ್, ಇದು ನಿಮ್ ಗೌರವದ ಪ್ರಶ್ನೆ ಅಲ್ಲ ಸರ್, ನಮ್ಮ ಇಡೀ ಫುರ್ಫುರಿ ನಗರದ ಗೌರವದ ಪ್ರಶ್ನೆ ಸರ್. ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಸರ್. ಆ ಪ್ಲೇನ್ ಎಲ್ಲೇ ಇರ್ಲಿ ಹುಡ್ಕೊಂಡು ಬಂದೇ ಬಿಡೋಣ ಸರ್. ಓಕೆ. ನಾವು ಭೂಮಿನ ಬಗ್ದಾಕ್ಬಿಟ್ಟು ಆಕಾಶನ ಸೀಳಾಕ್ಬಿಟ್ಟು ಸಮುದ್ರದೊಳಗೆ ನುಗ್ಬಿಟ್ಟು ಎಲ್ಲೇ ಇದ್ರು ನಾವು ಆ ಪ್ಲೇನ್ ನ ಹುಡ್ಕೊಂಡು ಬಂದೇ ಬರೋಣ. ಥ್ಯಾಂಕ್ ಯು ಬೋಟು ಪತ್ಲು, ಥ್ಯಾಂಕ್ ಯು. ಇನ್ಕಡ್ರಪ್ಪ ನನ್ನ ಜೀವನ್ ಗೆಳೆಯರ, ನನ್ನ ಹತ್ರ ಒಂದು ಐಡಿಯಾ ಇದೆ ಕಣ್ರಯ್ಯ. ಪ್ಲೇನು ಮೇಲೆ ಹೋಗ್ತಿರ್ಬೇಕಾದ್ರೆ ಸ್ಮೋಕು ಮತ್ತು ಹೀಟ್ ನ ಬಿಡ್ತಾ ಹೋಗುತ್ತೆ ಕಣ್ರಯ್ಯ. ಈಗ ಏನ್ ಮಾಡೋಣ ಗೊತ್ತಾ? ಹೀಟ್ ಅಂಡ್ ಸ್ಮೋಕ್ ಟ್ರೇಸಿಂಗ್ ಗ್ಯಾಜೆಟ್ ನಿಂದ ಆ ಪ್ಲೇನ್ ಎಲ್ಲೇ ಇದೆಯೋ ಟ್ರೇಸ್ ಮಾಡ್ಬೋದು ಕಣ್ರಯ್ಯ. ಜೈ ಹೋ. ಮತ್ ಯಾಕಣ್ಣ ಇನ್ ಲೇಟ್ ಮಾಡೋದು? ಹಂಗಾರೆ ನಡೀರಿ, ಆ ಮನುಷ್ಯನ ವಿಚಾರಿಸ್ಕೊಳ್ಳೋಣ. ಎಷ್ಟು ಧೈರ್ಯ ನಮ್ ಪ್ಲೇನ್ ನ ತಗೊಂಡೋಗೋದಕ್ಕೆ ಅವ್ನಿಗೆ. ಟಾಮಿ ಸಿಂಗ್, ಅಂಗಾರ ಆ ಕ್ಯಾಪ್ಸಲ್ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ? ಬೆಂಕಿ ಮತ್ತು ಮಂಜುಗಡ್ಡೆಯ ಸಮತೋಲನ ಮಾಡ್ತಾ ಇದ್ದಾರೆ. ನೀನು ಹೊಸ್ಬಾ, ನಿನಗೆ ಇದೆಲ್ಲ ಗೊತ್ತಾಗೋದಿಲ್ಲ. ಅಂಗಾರನ್ ಮೈಯಲ್ಲಿ ತಡ್ಕೊಳಕ್ಕಾಗದೇ ಇರೋಷ್ಟು ಬೆಂಕಿ ಇದೆ. ಅವನಿಗೆ ಕೋಪ ಬಂದಾಗ ಎಷ್ಟು ಬಿಸಿ ಆಗ್ಬಿಡ್ತಾನೆ ಅಂತ ಹೇಳಿದ್ರೆ ಅವರು ಕಬ್ಣನ ಮುಟ್ಟು ಕರಗಿಸ್ಬಿಡ್ತಾರೆ. ಟಾಮಿ ಸಿಂಗ್, ಅಂಗಾರಗೆ ಹೇಳಿ ಇನ್ವಿಸಿಬಲ್ ಪ್ಲೇನ್ ಬಂದಿದೆ ಅಂತ. ಗೋಲಾಬಾರು, ನೀವಿಬ್ರು ರೆಡಿನಾ? हाँ टॉमी, अंगारक ಬಾಸ್, ಇನ್ವಿಸಿಬಲ್ ಪ್ಲೇನ್ ಬಂದಿದೆ ಬಾಸ್. ಖುಷಿಯಾಗಿದೆ,
ತುಂಬಾನೇ ಖುಷಿಯಾಗಿದೆ. ಬಾಸ್, ಕೊನೆಗೂ ಇನ್ವಿಸಿಬಲ್ ಪ್ಲೇನ್ ಬಂದಿದೆ. ನಾವು ಈಗ ಇಡೀ ಜಗತ್ತನ್ನೇ ಆಳ್ಬಹುದು. ನಾವಾ? ಹೌದು ಬಾಸ್, ನಾವು. ನನ್ನ ಕಣ್ಣಲ್ಲಿರೋ ಕೋಪ ಬೆಂಕಿನ ತರಿಸಿದ್ರೆ ನೀನು ಸುಟ್ಟು ಬೂದಿ ಆಗೋಗ್ತೀಯಾ. ಬೇವಕೂಫ್, ನಾವಲ್ಲ, ನಾನು. ಕೋಪ ಮಾಡ್ಕೋಬಿಡಿ ಬಾಸ್, ಕೋಪ ಮಾಡ್ಕೋಬಿಡಿ. ಬೆಂಕಿ ಮತ್ತು ಮಂಜುಗಡ್ಡೆನ ಸಮತೋಲದಲ್ಲಿ ಇಟ್ಕೊಳ್ಳಿ ಬಾಸ್, ಸಮತೋಲದಲ್ಲಿ ಇಟ್ಕೊಳ್ಳಿ. ತಪ್ಪಾಗೋಯ್ತು ಬಾಸ್, ತಪ್ಪಾಗೋಯ್ತು ಬಾಸ್. ನಾವಲ್ಲ, ನಾನು. ನೀನ್ ಹೇಳ್ದೆ ನೀನ್ ದುನಿಯಾದಲ್ಲಿ ರಾಜ ಆಗಿರ್ತೀಯ. ಇಲ್ಲ ಬಾಸ್, ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಾಸ್. ನಾವು, ನಾನು, ಇನ್ನೇನು ಹೇಳೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ ಬಾಸ್. ನೀವು ಪ್ರಪಂಚ ಪೂರ್ತಿ ಆಳ್ತೀರಾ. ಇವಾಗ ಸರಿನಾ ಬಾಸ್? गोला बालूद, काला कट्टा. ಎಲ್ಲಿ ತಗೊಳ್ಳಿ ಬಾಸ್, ಕಾಲ ಕಟ್ಟ. ಇವಾಗ ಇನ್ವಿಸಿಬಲ್ ಪ್ಲೇನ್ ನ ಸೈನ್ಯ ಕಟ್ತೀನಿ. ಪೂರ್ತಿ ದೇಶನೇ ನನ್ನ ಸ್ವತ್ತಾಗಿಸ್ಕೊಳ್ತೇನೆ. ಕೆಂಪುಂಡೆ, 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 ಎಲ್ಲರೂ ದೂರ ಇರಿ, ಎಲ್ಲರೂ ದೂರ ಇರಿ. ಕಾಪಾಡ್ಕೊಳ್ಳಿ, ಕಾಪಾಡ್ಕೊಳ್ಳಿ. ಎದ್ರಕಬೇಡಿ, ಅದು ಕೆಂಪುಂಡೆ ಅಲ್ಲ, ಅದನ್ನ ಬೆಂಕಿ ಅಂತಾರೆ. ಬೆಂಕಿ ಸರಿಯಾಗಿ ಉಪಯೋಗಿಸಿದ್ರೆ ಏನು ತೊಂದರೆ ಆಗಲ್ಲ ಅದರಿಂದ. ಓಕೆ? ಯಾಕೆ ಮಕ್ಕಳೇ, ನಿಮ್ಗೂ ಹಶ್ವಾಗ್ತಿದ್ಯಾ? ತಗೊಳ್ಳಿ, ತಿನ್ನಿ ನೀವು. ತಿನ್ಬೇಡಿ ಮಕ್ಳೇ, ನಿಂತ್ಕೊಳ್ಳಿ. ಅದು ಬೆಂಕಿಯಿಂದ ಮಾಡಿರೋದು, ತಿನ್ಬೇಡಿ. ನಾನು ತಿಂತೀನಿ. ಇಷ್ಟು ಒಳ್ಳೆ ಮೀನನ್ನ ಯಾವತ್ತೂ ತಿಂದಿಲ್ಲ. ಕೆಂಪು ಉಂಡೆಯಿಂದ ಇಷ್ಟೊಂದು ಉಪಯೋಗನೂ ಇದೆಯಾ? ನಾವಿದ್ರಿಂದ ತುಂಬಾ ಹೆದರ್ತಾ ಇದ್ವಿ. ಅಲ್ಲ, ಬೆಂಕಿಯಿಂದ ಯಾಕೆ ಹೆದರ್ಕೋತಿದ್ರಿ ನೀವು? ತುಂಬಾ ವರ್ಷಗಳ ಹಿಂದಿನ ಮಾತು. ಒಂದು ದಿನ ನಾನು ನನ್ನ 3 ಮಕ್ಕಳ ಜೊತೆ ಜಕೀರಾ ಅವನಿಗೆ ಬಂದಿದ್ನಲ್ಲ, ಅಬು ಮತ್ತು ತೋಬು ಜೊತೆ ನಾನು ಆಚೆ ಹೋಗಿದ್ದೆ.
ಸಾಬು ಮತ್ತು ಲೋಬನ್ ಕರ್ಕೊಂಡು ಹೊರಟೋಗ್ಬಿಟ್ರು. ಇಲ್ಲಿ ನೋಡಿ, ನನ್ನ ಕೈ ಸುಟ್ಟೋಗಿರೋ ಆ ಮಚ್ಚೆ ಇನ್ನೂ ಇದೆ. ಆದ್ರಿಂದನೇ ನನ್ನ ಮೂರನೇ ಬೇಟ ಶಕೀರ ಯಾರಾದ್ರೂ ಅಪರಿಚಿತ ವ್ಯಕ್ತಿನ ನೋಡಿದ್ರೆ ಕೋಪದಿಂದ ಈ ತರ ಮಾಡ್ತಾನೆ. ಅವತ್ತಿಂದ ಇವತ್ತವರೆಗೂ ನಮ್ಮ ಸಾಬು ಮತ್ತು ತೋಬು ಬಗ್ಗೆ ಯಾವುದೇ ವಿಚಾರನೂ ಗೊತ್ತಾಗ್ಲಿಲ್ಲ. ಸರ್ದಾರ್, ನಿಮ್ ಕತೆ ಕೇಳ್ತಾ ಇದ್ರೆ ನಂಗೆ ಬಹಳ ದುಃಖ ಆಗ್ತಾ ಇದೆ. ಆದ್ರೆ ನೀವೇನಾದ್ರೂ ನಮ್ಗೆ ಸಹಾಯ ಮಾಡೋದಾದ್ರೆ ನಾವು ಮಾತು ಕೊಡ್ತೀವಿ ನಿಮ್ಗೆ. ನೀವು ಕಳ್ಕೊಂಡಿರೋ ನಿಮ್ ಮಗನ್ನ ಆ ಅಂಗಾರನ ಹಿಡ್ತಿದಿಂದ ನಾವು ಕರ್ಕೊಂಡ್ ಬಂದೇ ಬರ್ತೀವಿ. ಇದು ಸತ್ಯ. ನೀವು ಬಿಸಿ ಬಿಸಿ ಮೀನುಗಳನ್ನ ತಿನ್ಸಿ ಒಳ್ಳೆ ಒಳ್ಳೆ ಮಾತುಗಳು ಆಡಿ ನಮ್ಮ ತಂದೆನ ಗೂಬೆ ಮಾಡ್ಬೋದು, ಆದ್ರೆ ನನ್ನನ್ನಲ್ಲ. ನಾಳೆ ಬೆಳಿಗ್ಗೆ ಮ್ಯಾಚ್ ನಡೆಯುತ್ತೆ, ಅದರಲ್ಲಿ ನೀವೇನಾದ್ರೂ ಗೆದ್ರೆ ನಿಮ್ಮನ್ನ ಬಿಟ್ಟು ಕಳಿಸ್ತೀವಿ. ಶಕೀರ, ಶಾಂತಿಯಿಂದಿರು. ಕೋಪ ಮತ್ತು ಬೆಂಕಿನ ಯಾವಾಗ್ಲೂ ಕಂಟ್ರೋಲಲ್ಲಿ ಇಟ್ಕೋಬೇಕು. ಕೋಪ ನಮ್ಮನ್ ತಿನ್ನುತ್ತೆ, ಬೆಂಕಿ ಎಲ್ಲಾರನ್ನೂ ಸುಡುತ್ತೆ. ನಾಳೆ ಬೆಳಿಗ್ಗೆ ಮ್ಯಾಚ್ ಖಂಡಿತ ಆಗುತ್ತೆ. ನಾವು ಪೂರ್ತಿ ಬ್ಯಾಗ್ ಹಾಕೊಂಡು ಯಾಕೆ ಹೊರಗಡೆ ಬಂದಿದ್ದೀವಿ? ಚಿಂತೆ ಮಾಡ್ಬಿಡಿ, ನಾವ್ ನಿಮ್ಮನ್ನ ಬಿಡಿಸ್ಕೋತೀವಿ. ಪ್ಲೀಸ್ ಏನಾದ್ರೂ ಮಾಡು. ನೋಡು, ಆ ಜನ ಇಲ್ಲಿದ್ದಾರೆ. ನಾವು ಅವ್ರದ್ದು ಊಟ ಕದ್ದಿದ್ವಲ್ಲ, ಹೋಗು ಹೋಗು, ಅವ್ರ ಹತ್ರ ಏನಾದ್ರೂ ಸಹಾಯ ಕೇಳು. ಅವರು ಒಳ್ಳೆ ಜನ ಅನ್ಸುತ್ತೆ. ಅರೆ ಹಾ, ನಡಿ ಶೀಲು, ಅವ್ರ ಹತ್ರ ಹೋಗೋಣ. ನೀನ್ ಸಕ್ಕತ್ತಾಗಿತ್ತಲ್ಲ. ಮತ್ತು ಅಲ್ಲೋಡು, ಸೀಲ್ ಮತ್ತೆ ಪೆಂಗ್ವಿನ್ನು ಅವೆರಡ ತಾನೆ ನಮ್ಮ ಊಟ ಎಲ್ಲ ಎತ್ಕೊಂಡೋಗಿದ್ದು. ಹೇ ಒಳ್ಳೆ ಜನಗಳೇ, ನನ್ನ ಸ್ನೇಹಿತರಿಗೆ ಸಹಾಯ ಮಾಡಿ, ದಯವಿಟ್ಟು ಸಹಾಯ ಮಾಡಿ, ದಯವಿಟ್ಟು ಹೆಲ್ಪ್ ಮಾಡಿ, ದಯವಿಟ್ಟು ಹೆಲ್ಪ್ ಮಾಡಿ. ಯಾವತ್ತೂ ಬಿಡಲ್ಲ, ಇಲ್ಲಾಂದ್ರೆ ದಯವಿಟ್ಟು ಹೆಲ್ಪ್ ಮಾಡಿ ಅವ್ರಿಗೆ. ಓಹೋ, ಕಳ್ಳು ಜೋಡಿ ನಿಮ್ದು. ಇವಾಗ ಬಂತ ನಿಮ್ಗೆ ಬುದ್ಧಿ? ಅವತ್ ನಾವು ತಂದಿದ್ ಊಟ ಎಲ್ಲ ಕದ್ಕೊಂಡು ಹೋಗ್ಬಿಟ್ರಿ. ಇವಾಗ ನಮ್ಮ ಹತ್ರನೇ ಸಹಾಯ ಕೇಳಕ್ ಬಂದಿದ್ದೀರಾ? ಹಾ, ಇದು ಎಷ್ಟು ಬೇಕಾದ್ರೂ ತಿನ್ನಿ, ಆದ್ರೆ ದಯವಿಟ್ಟು ಅವ್ರನ್ನ ಬಿಡಿಸ್ಬಿಡಿ. ಅರೆ, ನೀವು ನುಂಗಿದ್ ಮೀನ್ ನಮಗ್ ಬೇಕಾಗಿಲ್ಲ. ಎತ್ಕೊಳಗಿ ಮೀನುಗಳೆಲ್ಲ ಕೈ ಮುಗಿತೀನಿ. ದಯವಿಟ್ಟು ಸಹಾಯ ಮಾಡಿ, ದಯವಿಟ್ಟು ಸಹಾಯ ಮಾಡಿ. ಸರಿ ಸರಿ, ಎದ್ದೇಳಿ ಮೇಲೆ, ನಿಮ್ಗೆ ಸಹಾಯ ಮಾಡ್ತೀವಿ, ಹೇಳಿ. ನೋಡಿ ಸರ್, ದಯವಿಟ್ಟು ಈ ಸೀಲ್ನ ಬಿಟ್ಬಿಡಿ. ನೋಡಿ ಪಾಪ ಬೇಜಾರಲ್ಲಿ ಕೂತ್ಕೊಂಡಿದೆ, ತುಂಬಾ ದುಃಖ ಪಡ್ತಾ ಇದೆ. ನೀವು ಇದ್ರ ಚಿಂತೆನ ಮಾಡೋದ್ ಬಿಟ್ಬಿಡಿ. ನೀವು ನಿಮ್ ಚಿಂತೆ ಮಾಡಿ. ಮ್ಯಾಚು ಮುಗ್ದೋಗುತ್ತೆ, ನಿಮ್ ಕತೆನೂ ಮುಗ್ದೋಗುತ್ತೆ. ಎಲ್ರು ಒಂದ್ ಕಡೆ ಇದ್ಬಿಡೋಣ, ಬನ್ನಿ ಬೇಗ. ನನ್ನ ಕೈಲಿ ಓಡಕ್ಕಾಗಲ್ಲ. ಅಯ್ಯೋ, ಈ ಮಂಜಲ್ಲಿ ಎಷ್ಟು ಅಂತ ಓಡ್ಲಿ ನಾನು, ಹೇಳು. ಮಾಮನಿ, ಇವತ್ತಿಗೆ ನಮ್ ಕತೆ ಮುಗಿದೋಯ್ತು. ಅಯ್ಯಬ್ಬೋ, ಡಾಕ್ಟ್ರ್ ಜಡ್ಗಾಗೆ ಈ ಸ್ಕೀಸು ಎಲ್ಲಿಂದ ಸಿಕ್ತು? ಡಾಕ್ಟರ್, ಈ ಸ್ಕೀಸ್ ಎಲ್ಲಿಂದ ಸಿಕ್ತು ಅಂತ ಹೇಳ್ತೀರಾ? ಅಯ್ಯೋ, ನನ್ ಗೆಳೆಯರ ಇಲ್ಲಿ ಕೇಳ್ರಯ್ಯ, ನನ್ನ ಬ್ಯಾಕ್ ಅಲ್ಲಿ ಈ ಸ್ಕೀಸ್ ಇಟ್ಟಿದೆ ಕೇಳ್ರಯ್ಯ ನಾನು. ಆಮೇಲೆ ಏನಯ್ಯ ಹೇಳಕ್ ಮುಂಚೆನೆ ಹೊಡಿತಾ ಇದೀಯ? ಏನಯ್ಯ ಮಾಡ್ದೆ ನಾ ನಿಮ್ಗೆಲ್ಲಾರು? ಏನ್ ತಪ್ಪದೆ ಅಂತ ಹೇಳ್ರಯ್ಯ. ಅಲ್ಲ, ಸ್ಕೀಸ್ ಬಗ್ಗೆ ನಮ್ಗೆ ಯಾಕೆ ಹೇಳಿಲ್ಲ ನೀವು? ನಾವು ಓಡಿ ಓಡಿ ಎಷ್ಟೊಂದು ಸುತ್ತಾಬಿಟ್ಟಿದ್ವಿ ಅಂತ ಗೊತ್ತಾ? ಅಯ್ಯೋ, ಅವ್ರ ಹತ್ತತ್ರ ಬರ್ತಾ ಇದಾರೆ, ಬನ್ನಿ ಓಡೋಣ ಬೇಗ. ಬಹಳ ದಿನದ ಮೇಲೆ ತುಂಬಾ ಮನೋರಂಜನೆ ಸಿಗ್ತಾ ಇದೆ. ಗೋಲಬಾರು, ಈ ಸರಿ ಕಚ್ಚಿ ಕಾಲ ಕೊಡು.
ಅವ್ರ ಹತ್ರನೂ ಕೂಡ ಗನ್ನಿದೆ. ಮುಗಿಸ್ಬಿಡಿ ಅವ್ರನ್ನ, ಮುಗಿಸ್ಬಿಡಿ, ಎಲ್ಲಾರನ್ನು ಸಾಯಿಸ್ಬಿಡಿ. ಓಕೆ ಬಾಸ್. ನೀವೆಲ್ಲ ನೀವೇ ನಮ್ಮ ಪೈಲಟ್ಗೆ ಶರಣಾಗಿ. ನಂಗೆ ಅನ್ಸುತ್ತೆ ಹಂಗಾರೆ ನಮ್ಮನ್ನ ನೋಡ್ತಾ ಇದ್ದಾನೆ. ಟ್ರೈನೆಲ್ಲ ಕೂತ್ಕೊಂಡು ನಮಗ್ ಕೇಳಿಸ್ಲಿ ಅಂತ ಅವ್ನು ಮಾತಾಡ್ತಾ ಇದ್ದಾನೆ. ಕೇಳಿಸ್ಕೊ. ಅಂಗಾರನ್ ಕೋಪ ಜಾಸ್ತಿ ಮಾಡಿದ್ರೆ ಅಂಗಾರನ್ ಕೈಲಿ ಬೂದಿ ಆಗೋಗ್ತೀರಾ. ಅಂಗಾರ, ಮೋಟು ಪತ್ಲು ಜೋಡಿ ಬಂದಾಗಿದೆ. ಬದುಕು ಆಸೆ ಇದ್ರೆ ಬದುಕು. ಬಾಸ್, ಅನ್ನಿಸ್ತಾ ಇದೆ ಅವರು ಸರೆಂಡರ್ ಆಗಕ್ಕೆ ಬರ್ತಾ ಇದ್ದಾರೆ. ಚಿಂಗಂ ಸರ್ ರೆಡಿ? Yes, I'm coming. Yay, yay, yeah. ಅರೆ ಇದೇನಿದು? ಇಂಜಿನ್ ಅಲ್ಲಿ ಬೆಂಕಿ ಬಿದ್ದುಬಿಟ್ಟಿದೆ. ಅಲ್ಲೋ, ಬೆಂಕಿ ಬಿದ್ದುಬಿಟ್ಟಿದೆ ಇಂಜಿನ್ ಅಲ್ಲಿ. ಬೆಂಕಿ ಬಿದ್ದುಬಿಟ್ಟಿದೆ. ಇಲ್ಲ, ನನ್ನ ಪ್ಲೇನ್. ನಾನು ಇವ್ರನ್ನ ಮುಗಿಸ್ಬಿಡ್ತೇನೆ. ಸಮತೋಲನ ಬಾಸ್, ಸಮತೋಲನ. ಅಕ್ಕಿ ಮತ್ತು ಮಂಜುಗಡ್ಡೆಯ ಸಮತೋಲನ ಸರಿ ಇರಬೇಕು ಬಾಸ್. ಸ್ವಲ್ಪ ಆರಾಮಾಗಿ ಬಾಸ್. ಇನ್ನು ಸ್ವಲ್ಪ ಹೊತ್ತಿಗೆ ತುಂಬಾ ಕತ್ಲೆ ಆಗ್ಬಿಡುತ್ತೆ. ಆಮೇಲೆ ಬೆಳಿಗ್ಗೆ ಆದ್ಮೇಲೆ ನಮ್ ಜನ ಹೋಗಿ ಅವ್ರನ್ನ ಹಿಡ್ಕೊಂಡ್ಬರ್ತಾರೆ ಬಾಸ್. ನೀವು ತುಂಬಾ ಧೈರ್ಯಶಾಲಿಗಳಾಗಿದ್ದೀರಿ. ನಮ್ಮವರು ನಿಮ್ ಜೊತೆ ಬರ್ತಾರೆ ಮತ್ತು ಅವ್ರು ಎಲ್ಲಿದ್ದಾರೆ ಅಂತ ತೋರಿಸ್ತಾರೆ. ನಾವು ತುಂಬಾ ಸರಿ ಅಲ್ಲಿಗೆ ಹೋಗಿದ್ದೀವಿ, ಬಟ್ ಅವತ್ತಿಂದ ಅವ್ರು ಇವತ್ತರೆಗೂ ಎಲ್ಲೂ ಕಾಣಿಸಿಲ್ಲ. ಆದ್ರೆ ನನಗೊಂದು ವಾದ ಮಾಡು ಮೋಟು ಪತ್ಲು, ನನ್ನ ಸಾಬು ಟೋಬುನ ಕರ್ಕೊಂಡ್ಬರ್ತೀನಿ ಅಂತ. ನಾವು ನಿಮಗೆ ಮಾತು ಕೊಡ್ತಾ ಇದ್ದೀವಿ. ನಿಮ್ ಸಾಬು ಮತ್ತೆ ಟೋಬುನ ಖಂಡಿತ ನಿಮ್ಮ ಹತ್ರ ವಾಪಸ್ ಕರ್ಕೊಂಡ್ ಬಂದೇ ಬರ್ತೀವಿ. ಇದು ನಮ್ಮ ಮಾತು ಅಂದ್ರೆ ಮಾತು. ಬೆಟ್ಟದ ಹಿಂದ್ಗಡೆಯಿಂದನೇ ಅವ್ರು ಬರೋದು. ಗೊತ್ತಾ ನಿಮಗೆ? ಒಂದ್ ಮಾತು ಹೇಳ, ಅವರು ಎಲ್ಲಿಂದ ಬರ್ತಾರೆ, ಹೇಗ್ ಹೋಗ್ತಾರೆ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಆದ್ರೆ ಒಂದು ಪಕ್ಕ ಇದೆ, ಅವರು ಆ ಬೆಟ್ಟದ ಹಿಂದೆಯಿಂದ ಮಾತ್ರ ಬರ್ತಾರೆ. ಅವ್ರು ಏನಾದ್ರು ಈ ಬೆಟ್ಟದ ಹಿಂದ್ಗಡೆಯಿಂದ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಳಗಡೆ ಹೋಗೋದಕ್ಕೆ ಯಾವ್ದಾದ್ರು ಸುರಂಗ ಮತ್ತೆ ರಸ್ತೆ ಇದ್ದೇ ಇರುತ್ತೆ. ನೀವೆಲ್ಲರೂ ಇಲ್ಲಿಗೆ ಬಂದ್ಬಿಟ್ರಿ. ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತ ಸಮಸ್ಯೆಲಿರೋದನ್ನ ಕೇಳಿಸ್ಕೊಂಡ್ ಬಂದ್ರು ಅನ್ನಂಗ ಆಯ್ತು. ಆತರ ಬಂದ್ಬಿಟ್ಟಿದ್ದೀರಾ ನೀವು. ಆ ಬೆಟ್ಟದ ಹಿಂದೆ ಹೋಗೋ ದಾರಿ ನಮಗ್ ಗೊತ್ತಿದೆ. ನಮ್ ಹಿಂದೆ ಬನ್ನಿ, ನೀವು ನಮ್ ಹಿಂದೆ ಬನ್ನಿ. ಬನ್ನಿ. ಅಯ್ಯಮ್ಮ, ನನ್ನ 20 ವರ್ಷದ ಅನುಭವದಲ್ಲಿ ಇಷ್ಟೊಂದು ಭಯಂಕರವಾಗಿರುವಂತ ಈ ತರ ದಾರಿ ನಾನು ನೋಡೇ ಇಲ್ಲ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್.
ಸ್ನೇಹಿತರು ಅಂದ್ರೆ ಅವರೇ. ಕಷ್ಟ ಕಾಲದಲ್ಲಿ ಯಾರು ಬಂದು ಸಹಾಯ ಮಾಡ್ತಾರೋ ಅವರು. ಬಾಯ್ ಬಾಯ್, ಮತ್ತೆ ಭೇಟಿ ಆಗೋಣ. ನೀವೆಲ್ಲ ಒಳಗಡೆ ಹೋಗಿ, ನಾನು ಇನ್ನು ಉಳಿದವ್ರನ್ನ ಕರ್ಕೊಂಡು ಬರ್ತೀನಿ. ಓಡಿ. ಅಲ್ಲೋಡಿ, ಆ ಇಬ್ಬರು ಎದ್ದು ಸಾಬು ಮತ್ತೆ ಟೋಬು ಅಂತ ಕಾಣಿಸುತ್ತೆ. ಅಯ್ಯೋ, ಇಲ್ಲಿ ನೋಡ್ರಿ ಗೆಳೆಯರ, ಅಂಗಾರಲ್ಲಿ ಜಾಗ ಒಳ್ಳೆ ಮಿನಿ ಏರ್ಪೋರ್ಟ್ ತರ ಕಾಣಿಸ್ತಾ ಇದೆ ಅಲ್ವಾ? ಮತ್ತೆ ಅಲ್ಲಿ ನೋಡ್ರಿ ಇನ್ವಿಸಿಬಲ್ ಪ್ಲೇನ್. ನಿಮ್ಮಿಬ್ರಿಗೂ ಇನ್ವಿಸಿಬಲ್ ಪ್ಲೇನ್ ಟೆಕ್ನಾಲಜಿ ಚೆಕ್ ಮಾಡೋದಕ್ಕೆ ಇನ್ನು ಎಷ್ಟು ಟೈಮ್ ಬೇಕು? ಎಷ್ಟು ಟೈಮು? ಆ ಟೆಕ್ನಾಲಜಿನ ಪೂರ್ತಿಯಾಗಿ ನಿಮ್ ಪ್ಲೇನ್ ಒಳಗಡೆ ಹಾಕೋದಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಸರ್. ಯಾರು ಇನ್ವಿಸಿಬಲ್ ಪ್ಲೇನ್ ತಯಾರು ಮಾಡಿದಾರೋ ಅವರು ಎಲ್ಲ ಡೇಟಾನು ಸೆಕ್ಯೂರ್ ಮಾಡಿಟ್ಟಿದ್ದಾರೆ. ಅದನ್ನ ಟ್ರ್ಯಾಕ್ ಮಾಡ್ಬೇಕಾದ್ರೆ ನಮಗೆ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ. ಅದನ್ನ ಬೇಗ ಕ್ರ್ಯಾಕ್ ಮಾಡಿಲ್ಲ ಅಂದ್ರೆ ನಿನ್ನ ಪೂರ್ತಿಯಾಗಿ ಮುಗಿಸ್ಬಿಡ್ತೀನಿ. ಅರ್ಥ ಆಯ್ತೇನೋ? ನೆನಪಿಟ್ಕೋ, ಈ ಅಂಗಾರನಿಗೇನಾದ್ರೂ ಕೋಪ ಬಂದ್ರೆ ಸುಟ್ಟು ಬೂದಿ ಆಗೋಗ್ಬಿಡ್ತೀಯಾ. ಇಲ್ಲ 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 ಸರ್, ಹಂಗಾರ ಸರ್, ಡೋಂಟ್ ವರಿ ಸರ್, ನಾವು ಫುಲ್ ಟ್ರೈ ಮಾಡ್ತೀವಿ ಸರ್. 1 hour ಅಲ್ಲಿ ಸಾಧ್ಯವಾದಷ್ಟು ಎಲ್ಲ ಮುಗಿಸ್ಬಿಡ್ತೀವಿ ಸರ್. ಕೂಲಾಗಿ ಬಾಸ್, ಕೂಲಾಗಿ. ಮುಂಜುಗಡ್ಡೆ ಮತ್ತು ಬೆಂಕಿ ಸಮತೋಲನ ಕಾಯ್ಕೊಳ್ಳಿ ಬಾಸ್. ಸರ್ ಸರ್, ಇಲ್ಲಿ ನೋಡಿ ಸರ್, ಇನ್ 160 minutes ಅಲ್ಲಿ ಎಲ್ಲ ಫುಲ್ ಡೌನ್ಲೋಡ್ ಆಗಿಬಿಡುತ್ತೆ ಸರ್. ಡೋಂಟ್ ವರಿ ಸರ್. ಈ ಅಂಗಾರನು ಸಖತ್ ಖತರ್ನಾಕ್ ಅಂತ ಕಾಣುತ್ತೆ. ಏನಾದರೂ ಆಗಲಿ ಅದು ಡೌನ್ಲೋಡ್ ಆಗೋದನ್ನ ನಾವು ತಡಿಲೇಬೇಕು. ಓಕೆ? ಓ ಪತ್ಲು, ನನ್ನ ಗೆಳೆಯರಿ ಕರೆಕ್ಟಾಗಿ ಹೇಳ್ತಾ ಇದೆ ಕಡೆಯ. ನೀವೆಲ್ಲರೂ ಆ ಡೌನ್ಲೋಡ್ ಅನ್ನ ತಡೀರಿ. ನಾನು ಅಂಗಾರ ಮೈಲಿರೋ ಬೆಂಕಿನ ತಡೆಯೋದಕ್ಕೋಸ್ಕರ ಏನಾದರೂ ಒಂದು ಆಂಟಿಡೋಟ್ನ ಕಂಡಿಡ್ದು ಇಡ್ತೀನಿ. ನೀವು ಇಲ್ಲಿವರೆಗೆ ಹೆಂಗ್ ಬಂದ್ರೆ ನಡೀರಿ, ನಡೀರಿ ಬಾಸ್. ಬಾಸ್ ನೋಡಿ, ಮೋಟು ಪತ್ಲು ಇಲ್ಲಿವರೆಗೂ ಬಂದಿದ್ದಾರೆ. ಬನ್ನಿ ಬನ್ನಿ ಮಹಾನ್ ಅತಿಥಿಗಳೇ. ಮೋಟು ಪತ್ಲು ಜೋಡಿ ಇಲ್ಲಿಗೂ ಬಂದಿದೆನಾ? ಇಲ್ಲಿಗೆ ಹೇಗ್ ಬಂದ್ರಿ ನೀವು? ಒಳಗಡೆ ಬರೋದಕ್ಕೆ ದಾರಿ ಯಾರು ತೋರ್ಸಿದ್ರು? ಗೇಟ್ ಯಾರು ತೆಗ್ದಿದ್ದು? ಗೋಲಾಬಾರು ಕಾಲ ಕಟ್ಟ. ಯತಿ ಬ್ರದರ್, ನನಗೂ ಕಾಲ ಕಟ್ಟ ಮತ್ತೆ ಪತ್ಲಗೊಂದು ಆರೆಂಜು ಮತ್ತೆ ಚಿಂಗಮ್ ಸರ್. ತಮ್ಗೇನ್ ಬೇಕು ಸರ್? ಗೋಲಾಬಾರು, ಏನ್ ಮಾಡ್ತಾ ಇದೀಯಾ? ಅವ್ರ ಇಲ್ಲಿಗೆ ಪಾರ್ಟಿಗೆ ಬಂದಿಲ್ಲ. ಇದನ್ನ ಹೇಳಿ ನೀವು ಒಳಗಡೆ ಹೇಗ್ ಬಂದ್ರಿ? ಮೋಟು ಪತ್ಲು ಜೋಡಿ ಎಂತ ಬಿರುಗಳನ್ನ ಎದುರಿಸ್ಕೊಂಡು ಒಳಗಡೆ ಬರುತ್ತೆ. ಸುಂಟ್ರುಗಳನ್ನ ಸೀಳ್ಕೊಂಡು ಒಳಗಡೆ ಬರುತ್ತೆ. ಸಮುದ್ರದಲ್ಲಿ ರಸ್ತೆನೆ ಮಾಡ್ಬಿಡ್ತೀವಿ. ಭೂಮಿನ ಸೀಳ್ಕೊಂಡು ಬರ್ತೀವಿ. ನದಿನೇ ಇರ್ಲಿ, ನಾಲೆನೇ ಇರ್ಲಿ, ಬೆಟ್ಟನೇ ಇರ್ಲಿ, ಪರ್ವತನೇ ಇರ್ಲಿ. ಇವರನ್ನ ಸುಮ್ಮನಿರೋದು ಕೇಳು, ಇಲ್ಲ ಅಂದ್ರೆ ಅಂಗಾರ ಇವರೆಲ್ಲಾರನ್ನೂ ಸುಟ್ಟು ಭಸ್ಮ ಮಾಡ್ಬಿಡ್ತಾನೆ. ಮೋಟು ಪತ್ಲು ಮನಸ್ಸು ಮಾಡಿದ್ರೆ. ಮೋಟು ಸುಮ್ಮನೆ ಇರೋ. ಈಗ ಅಂಗಾರಿಂಗೆಲ್ಲ ಗೊತ್ತಾಗ್ಬಿಟ್ಟಿದೆ ಕಣ. ಮೋಟು ಪತ್ಲು ಏನ್ ಬೇಕಾದ್ರೂ ಮಾಡಕ್ ತಯಾರಾಗಿದ್ದಾರೆ ಅಂತ. ಬಾಸ್, ಸಮತೋಲನ ಮಾಡ್ಕೊಳ್ಳಿ ಬಾಸ್. ನೀವು ಫಸ್ಟ್ ಮಾತಾಡಿ ಬಾಸ್, ಮಾತಾಡಿ. ಮೋಟು ಪತ್ಲು ಏನಾದ್ರೂ ಮಾಡ್ತಾರಲ್ವಾ? ಇವತ್ತು ನೋಡ್ತೀನಿ ಮೋಟು ಪತ್ಲು ಜೋಡಿ ಒಬ್ರಿಗೋಸ್ಕರ ಒಬ್ರು ಏನಾದ್ರೂ ಮಾಡ್ತಾರೆ ಅಲ್ವಾ? ಇವತ್ತು ಇವ್ರ ಫ್ರೆಂಡ್ಶಿಪ್ ನ ಟೆಸ್ಟ್ ನಡೆಯುತ್ತೆ. ನಡೀರಿ ನೋಡೋಣ. Watch India's largest kids library only on Jio Hotstar. Download the app now.